ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹವ್ಯಾಸ ಬದಲಿಸಿ ನೋಡು ಹಣೆಬರ ಬದಲಾದೀತು, ದೃಷ್ಟಿ ಬದಲಾಯಿಸಿ ನೋಡು ಸೃಷ್ಟಿ ಬದಲಾದೀತು. ದೋಣಿ ಬದಲಿಸುವ ಅವಶ್ಯಕತೆ ಇಲ್ಲ, ದಿಕ್ಕು ಬದಲಿಸಿದರೆ ಸಾಕು ದೋಣಿ ತನ್ನ ದಡ ಸೇರಿತು ಎಂಬ ಒಂದು ದಾರ್ಶನಿಕರ ಮಾತಿನೊಂದಿಗೆ ಇಂದಿನ ಅರ್ಥಶಾಸ್ತ್ರ ವಿಭಾಗದ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ. ಇಂದು ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಬಗ್ಗೆ ಸ್ವಲ್ಪ ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ, ಅಥವಾ ಒಂದು MCQ ಬಲ್ಲಿ ಬರುವಂಥ ಕೆಲವೊಂದು ಸಂಘಟನೆಗಳು ಅಥವಾ ಇಂಪಾರ್ಟೆಂಟ್ ಏನಂತೆ ನಾವು ತಿಳಿದುಕೊಳ್ಳೋಣ. ಇಂದು ಪ್ರಥಮವಾಗಿ ನಾವು ಭಾರತೀಯ ಕೇಂದ್ರೀಯ ಬ್ಯಾಂಕು ಇದು ಯಾವಾಗ ಸ್ಥಾಪನೆ ಆಯಿತು, ಇದರ ಮುಖ್ಯ ಉದ್ದೇಶಗಳೇನು, ಅಥವಾ ಇದು ಏನು RBI ರಿಸರ್ವ್ ಬ್ಯಾಂಕ್ ಅದಲ್ಲ, ಇದು ಯಾವ ರೀತಿ ಭಾರತ ದೇಶದಾಗ ಕೆಲಸ ಮಾಡ್ತದೆ, ಇದು ಬ್ಯಾಂಕಾಗಿ ಹೆಂಗೆ ಕೆಲಸ ಮಾಡ್ತದೆ, ಅಥವಾ ತಿರುವೆ ಮನೆಯಾಗಿ ಹೆಂಗೆ ಕೆಲಸ ಮಾಡ್ತದೆ, ಅಥವಾ ಇದು ಏನಂತಾರೆ ವಾಣಿಜ್ಯ ಬ್ಯಾಂಕುಗಳನ್ನು ತನ್ನ ಹಿಡಿತದಲ್ಲಿ ಯಾವ ರೀತಿ ಇಟ್ಕೋತದಂತೆ ನಾವು ಇಂದಿನ ತರಗತಿಯಲ್ಲಿ ಏನು ಮಾಡೋಣ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ ಮೊದಲ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದ್ದಾನೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? ಇದು 1935ರಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ. ಈ ಸಮಯದಲ್ಲಿ ಭಾರತ, ಪಾಕಿಸ್ತಾನ್ ಮತ್ತು ಮಯನ್ಮಾರ್ಗಿರುವ ಕೇಂದ್ರ ಬ್ಯಾಂಕ್ ಯಾವುದಪ್ಪ ಅಂದ್ರೆ ಇದೇ ಬ್ಯಾಂಕ್ ಆಗಿರ್ತದೆ, RBI ಬ್ಯಾಂಕ್ ಆಗಿರ್ತದೆ. 1937ರ ನಂತರ ಏನಾಗ್ತದಪ್ಪ ಅಂದ್ರೆ ಮಯನ್ಮಾರ್ ದೇಶ ತನ್ನದೇ ಆದ ಒಂದು ಕೇಂದ್ರೀಯ ಬ್ಯಾಂಕ್ ಅಂತ. ಮುಂದೆ 1937ರ ನಂತರ 1937ರ ನಂತರ RBI ತನ್ನ ಕೇಂದ್ರ ಕಚೇರಿ ಎಲ್ಲಿಗೆ ವರ್ಗಾವಣೆ ಮಾಡ್ತದಪ್ಪ ಅಂದ್ರೆ ಮುಂಬೈಗೆ ವರ್ಗಾವಣೆ ಮಾಡ್ತದೆ. ಪ್ರಸ್ತುತ RBIನ ಕೇಂದ್ರ ಕಚೇರಿ ಎಲ್ಲಿದೆ ಮುಂಬೈದಲ್ಲಿದೆ ಸ್ನೇಹಿತರೆ. ಅದು ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ 1935ರಲ್ಲಿ ಸ್ಥಾಪನೆ ಆಯಿತು. ಮುಂದೆ ಹೋಗೋಣ. RBI ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. RBI ಟಂಕಶಾಲೆಗಳು ಅಂತ ಬರ್ತಾವೆ. ಟಂಕಶಾಲೆಗಳು ಅಂದರೆ ಈ ಏನು ₹1 ನೋಟನ್ನು ಮುದ್ರಣ ಮಾಡ್ತಲ್ಲ, RBI ನೋಟುಗಳು ಮುದ್ರಣ ಮಾಡ್ತಾ ಈ ಕೇಂದ್ರ ಸರ್ಕಾರ ಟಂಕಶಾಲೆಗಳನ್ನು ಅಂದ್ರೆ ಸ್ಥಾಪನೆ ಮಾಡ್ರ. ಅಂದ್ರೆ ₹1 ಏನು ಕಾಯಿನ್ಸ್ ಇರ್ತಾವಲ್ಲ ಲೋಹದು, ಅದು ಎಲ್ಲೆಲ್ಲಿ ಟಂಕಿಸ್ತಾರಪ್ಪ ಅಂದ್ರೆ ಉತ್ತರಕ್ಕೆ ಯಾವುದಪ್ಪ ಅಂದ್ರೆ ನೋಯ್ಡಾ ಮತ್ತು ದಕ್ಷಿಣಕ್ಕೆ ಹೈದರಾಬಾದ್ ಮತ್ತು ಮುಂಬೈ ಮತ್ತು ಯಾವುದಪ್ಪ ಅಂದ್ರೆ ಕಲ್ಕತ್ತಾ. ಇದು ಉತ್ತರ ಪ್ರದೇಶದಾಗದ. ಇದು ವೆಸ್ಟ್ ಬೆಂಗಾಲ್, ಇದು ಹೈದರಾಬಾದ್ ತೆಲಂಗಾಣ, ಇದು ಮುಂಬೈ ಏನದಂದ್ರೆ ಮಹಾರಾಷ್ಟ್ರ. ಇವು ನಾಣ್ಯ ಮುದ್ರಣಾಲಯಗಳು ಅಥವಾ ನಾಣ್ಯ ಮುದ್ರಣ ಕೇಂದ್ರಗಳು ಎಲ್ಲಿ ಭಾರತದಲ್ಲಿ ಅಂದ್ರೆ ಉತ್ತರ ಪ್ರದೇಶದ ನೋಯ್ಡಾ, ಪಶ್ಚಿಮ ಬಂಗಾಳದ ಕಲ್ಕತ್ತಾ, ತೆಲಂಗಾಣದ ಹೈದರಾಬಾದ್ ಮತ್ತು ಮುಂಬೈನ ಇದು ಮಹಾರಾಷ್ಟ್ರದ ಮುಂಬೈದಲ್ಲಿ ತಮ್ಮ ಕೇಂದ್ರ ಕಚೇರಿ ಅಥವಾ ಟಂಕಶಾಲೆಗಳು ಹೊಂದಿವೆ ಸ್ನೇಹಿತರೆ. ಇದೇ ರೀತಿಯಾಗಿ ನೋಟು ಮುದ್ರಣಾಲಯಗಳು ಒಟ್ಟು ಭಾರತದಲ್ಲಿ 4 ಇದಾವೆ ಸ್ನೇಹಿತರೆ. ಅವು ಯಾವುವಪ್ಪ ಅಂದ್ರೆ ನೋಡೋಣ. ಒಂದು ಸೆಕೆಂಡು. ನೋಟು ಮುದ್ರಣಾಲಯಗಳು. ಆಪ್ಷನ್ 1 ಏನಪ್ಪ ಅಂದ್ರೆ ದೇವಾಸ್, ಮಧ್ಯಪ್ರದೇಶದ ದೇವಾಸ್. 2 ಯಾವುದಪ್ಪ ಅಂದ್ರೆ ನಾಸಿಕ್. 3 ಮೈಸೂರು. 4 ಯಾವುದಪ್ಪ ಅಂದ್ರೆ ಸಾಲ್ಬಾಯ್. ಒಟ್ಟು ಭಾರತದಲ್ಲಿ ಎಷ್ಟಪ್ಪ ಅಂದ್ರೆ 4 ನೋಟು ಮುದ್ರಣಾಲಯ ಕೇಂದ್ರಗಳು. ಮಧ್ಯಪ್ರದೇಶದ ದೇವಾಸ್, ಮಹಾರಾಷ್ಟ್ರದ ನಾಸಿಕ್, ಕರ್ನಾಟಕದ ಮೈಸೂರು ಮತ್ತು ವೆಸ್ಟ್ ಬೆಂಗಾಲ್ ಸಾಲ್ಬಾಯ್. ಇವು ಒಟ್ಟು ಎಷ್ಟಪ್ಪ ಅಂದ್ರೆ ಟೋಟಲ್ ಆಗಿ 4 ನೋಟು ಮುದ್ರಣಾಲಯ ಕೇಂದ್ರಗಳದವ. ಮತ್ತು RBI ಬಗ್ಗೆ ಇನ್ನೇನು ತಿಳ್ಕೊಬೇಕಪ್ಪ ಅಂದ್ರೆ RBIಗಳು 3 ರೀತಿ ಕಾರ್ಯ ಮಾಡ್ತದೆ. ಯಾವಪ್ಪ ಅಂದ್ರೆ
ಆಪ್ಷನ್ ಎ ಸಾಂಪ್ರದಾಯಿಕ ಕಾರ್ಯಗಳು, ಇವು ಸಾಂಪ್ರದಾಯಿಕ ಕಾರ್ಯಗಳಂದ್ರೆ ಮಾಡಲೇಬೇಕಾದ ಕಾರ್ಯಗಳಾಗಿರ್ತವೆ. ಅಂದ್ರೆ ಸರ್ಕಾರದ ಬ್ಯಾಂಕಾಗಿ ಕೆಲಸ ಮಾಡ್ತದೆ, ತಿರುವೆ ಮನೆಗಳಾಗಿ ಕೆಲಸ ಮಾಡ್ತದೆ, ಬ್ಯಾಂಕು ಆಗಿ ಕೆಲಸ ಮಾಡ್ತದೆ, ಮತ್ತು ಹಣದ ಪೇಟೆಯ ನೇತಾರರಾಗಿ ಕೆಲಸ ಮಾಡ್ತದೆ, ಮತ್ತು ವಿದೇಶಿ ವಿನಿಮಯವನ್ನು ನಿಯಂತ್ರಣ ಮಾಡ್ತದೆ. ಮತ್ತು ಏನು ಮಾಡ್ತದಪ್ಪ ಅಂದರೆ ಇದು ಒಂದು ಸಾಲವನ್ನು ನಿಯಂತ್ರಣ ಮಾಡ್ತದೆ. ಇದು ಏನಪ್ಪ ಅಂದ್ರೆ ಒಂದನೇ ಕಾರ್ಯ. ಎರಡನೇದು ಏನಪ್ಪ ಅಂದ್ರೆ ಅಭಿವೃದ್ಧಿ ಕಾರ್ಯಗಳು. ಈ ಅಭಿವೃದ್ಧಿ ಕಾರ್ಯಗಳದಾಗ ಏನು ಮಾಡ್ತಪ್ಪ ಅಂದ್ರೆ ಕೃಷಿಗೆ ಅಭಿವೃದ್ಧಿ ಮಾಡ್ತದೆ. ಕೃಷಿ ಅಭಿವೃದ್ಧಿಗೆ ಯಾವ ಬ್ಯಾಂಕ್ ಸ್ಥಾಪನೆ ಆಯಿತು ಅಂದ್ರೆ ನಬಾರ್ಡ್ ಬ್ಯಾಂಕ್ ಸ್ಥಾಪನೆ ಆಯಿತು. ಕೈಗಾರಿಕೆಗಳಿಗೆ ಅಭಿವೃದ್ಧಿ ಮಾಡ್ತದೆ ಅಂದರೆ IDBI ಬ್ಯಾಂಕ್ ಸ್ಥಾಪನೆ ಆಯಿತು. ಮತ್ತು ವಿದೇಶಿ ವ್ಯಾಪಾರವನ್ನು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಎಕ್ಸಿಮ್ ಬ್ಯಾಂಕ್, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕನ್ನು ಸ್ಥಾಪನೆ ಮಾಡಿತು. ಅವು ಯಾವಂದ್ರೆ ಅಭಿವೃದ್ಧಿ ಕಾರ್ಯದಾಗ ಬರ್ತವೆ. ಮೂರನೇದು ಏನಪ್ಪ ಅಂದ್ರೆ ಇತರೆ ಕಾರ್ಯಗಳು ಅಂದರೆ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, SLR, CRR ಏನು ಮತ್ತು ಅಂದ್ರೆ ಹಿಂಗಂದ್ರೆ ಏನು ಅಥವಾ ಇವು ನಿರ್ಧಾರಗಳು ಎಲ್ಲಿ ಮಾಡೋದು, ಇವೆಲ್ಲ ಏನು ಮಾಡ್ತೀವಿ ಅಂದರೆ ಇತರೆ ಕಾರ್ಯಗಳದಾಗ ನಾವು ತಿಳ್ಕೊತೀವಿ. ಇದನ್ನು ಸಂಪೂರ್ಣವಾಗಿ ಇದು RBIದೇ ಒಂದು ಏನು ಮಾಡೋಣ ತರಗತಿ ಮಾಡೋಣ, ಅದರಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಇದು ಸ್ವಲ್ಪ ಇದರೊಳಗೆ ತಿಳ್ಕೊಳ್ಳಿ. ಇದರೊಳಗೆ RBI ಯಾವ ಸ್ಥಾಪನೆ ಆಯಿತು, ಯಾವ ರಾಷ್ಟ್ರೀಕರಣ ಆಯಿತು, ಮತ್ತು ಅದರ ಕೇಂದ್ರ ಕಚೇರಿ ಎಲ್ಲಿದಾವ, ಮತ್ತು ಟಂಕ ಶಾಲೆಗಳಿವ, ನೋಟು ಮುದ್ರಣಾಲಯಗಳೇನವ ಎಲ್ಲಿದಾವ ಅಂತ ನಾವು ತಿಳ್ಕೊಂಡ್ರೆ ಸಾಕು. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ವರ್ಷದಲ್ಲಿ ರಾಷ್ಟ್ರೀಕರಣವಾಯಿತು ಅಂತ ಕೇಳೋಣ. 1947, 1949, 1951, 1956. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 1949 ಆಗಿರುತ್ತದೆ ಸ್ನೇಹಿತರೆ. ಮುಂದೆ ಹೋಗೋಣ. ನೋಡಿ, RBI ಸ್ಥಾಪನೆಯಾಗಿ ಶಿಫಾರಸು ಮಾಡಿದ ಒಂದು ಕಮಿಟಿ ಯಾವುದು ಅಥವಾ ಸಮಿತಿ ಯಾವುದು ಅಂತ ಕೇಳಿದಾನ. ಇದು ಯಂಗ್ ಹಿಲ್ಟನ್ ಸಮಿತಿ ಆಗಿರುತ್ತದೆ. ಮುಂದೆ ಹೋಗೋಣ. RBI ಸ್ಥಾಪನೆಗಾಗಿ ಇದೆಯದ ಸೇಮ್ ಅನ್ಸಿಕೊಂಡು ಇಲ್ಲಿ ನೋಡಿದು ಸರ್ಕಾರಿ ಆಯೋಗ 1980ರಲ್ಲಿ ಸ್ಥಾಪನೆ ಆಗ್ತದೆ. ಇದರ ಮುಖ್ಯ ಉದ್ದೇಶ ಏನು? ಸರ್ಕಾರಿ ಆಯೋಗ ಸ್ಥಾಪನೆ ಮಾಡಬೇಕಾದ್ರೆ ಮಲ್ಹೋತ್ರಾ ಸಮಿತಿ, ನರಸಿಂಹನ್ ಸಮಿತಿ ಎದಕ್ಕೆ ಸಂಬಂಧಪಟ್ಟದ, ಮತ್ತು ಸರ್ಕಾರಿ ಆಯೋಗ ಎದಕ್ಕೆ ಸಂಬಂಧಪಟ್ಟದ, ಇವನ್ನು ಪ್ರತಿಯೊಂದನ್ನು ನಾವು ತಿಳ್ಕೊತಾ ಹೋಗೋಣ. ಮುಖ್ಯವಾಗಿ RBIನ ಮೊಟ್ಟ ಮೊದಲ ಏನಪ್ಪ ಅಂದ್ರೆ RBIನ ಮೊದಲ ಭಾರತೀಯ ಗವರ್ನರ್ ಯಾರಪ್ಪ ಅಂದ್ರೆ C.D. ದೇಶ್ಮುಖ್ ಅವರು ಆಗಿರುತ್ತಾರೆ. ಆದರೆ RBIನ ಮೊದಲ ಗವರ್ನರ್ ಯಾರು ಅಂದ್ರೆ ಆಸ್ಬೋರ್ನ್ ಸ್ಮಿತ್ ಅವರು ಆಗಿರುತ್ತಾರೆ. ಇವರು 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ತಾರೆ, YV ರೆಡ್ಡಿ ಅವರು. ಮತ್ತೆ ಮುಂದೆ ನೋಡೋಣ. ಒಂದು ಸೆಕೆಂಡು. ಮುಖ್ಯವಾಗಿ ನಾವು ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ ಒಂದು ಸೆಕೆಂಡು. RBI ಏನಾಯ್ತಪ್ಪ ಅಂದ್ರೆ 1935ರಲ್ಲಿ RBI ಆ್ಯಕ್ಟ್ 1934 ಪ್ರಕಾರ ಒಂದು 5 ಕೋಟಿ ಬಂಡವಾಳದೊಂದಿಗೆ ಇದು ಏನಂತಂದ್ರೆ RBI ಬ್ಯಾಂಕ್ ಸ್ಥಾಪನೆ ಆಗಿರುತ್ತದೆ. ಅದಕ್ಕಾಗಿ ಇದು ಮುಖ್ಯವಾಗಿ ಏನಪ್ಪ ಅಂದ್ರೆ ಈ RBI ಗವರ್ನರ್ ಆಗಿ ದೇಶದ ಪ್ರಧಾನಮಂತ್ರಿ ಆದವರು ಯಾರು ಅಂತ ಕೇಳ್ತಾನೆ. RBI ಗವರ್ನರ್ ಆಗಿ ದೇಶದ ಪ್ರಧಾನಮಂತ್ರಿ ಆದವರು ಮನಮೋಹನ್ ಸಿಂಗ್ ರವರು. ಯಾರು? ಮನಮೋಹನ್ ಸಿಂಗ್ ರವರು ಆಗಿರುತ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಭಾರತದಲ್ಲಿ 69 ಬ್ಯಾಂಕ್ಗಳು ರಾಷ್ಟ್ರೀಕರಣ ಆದವು. ಯಾವಾಗ? 14 ಬ್ಯಾಂಕ್ಗಳು ರಾಷ್ಟ್ರೀಕರಣ ಆದವು 1969ರಲ್ಲಿ. ಆ ಸಮಯದಲ್ಲಿ ಯಾರಪ್ಪ ಅಂದ್ರೆ ಭಾರತದ ಪ್ರಧಾನಮಂತ್ರಿ ಯಾರಾಗಿರಪ್ಪ ಅಂದ್ರೆ ಇಂದಿರಾ ಗಾಂಧಿ ಅವರು ಆಗಿದ್ದರು. ಆ ಸಮಯದಲ್ಲಿ ಏನಂದ್ರೆ RBIನ ಗವರ್ನರ್ ಯಾರಪ್ಪ ಅಂದ್ರೆ LK ಝಾ ಅವರಾಗಿದ್ದರು. ಅದೇ 1980ರಲ್ಲಿ ಒಂದು 6 ಬ್ಯಾಂಕ್ಗಳು 200 ಕೋಟಿಗಿಂತ ಹೆಚ್ಚು ಮೂಲ ಬಂಡವಾಳವನ್ನು ಹೊಂದಿರುವಂಥ ಬ್ಯಾಂಕ್ಗಳನ್ನು ಸರ್ಕಾರದ ಬ್ಯಾಂಕ್ಗಳಿಗೆ ರಾಷ್ಟ್ರೀಕರಣ ಮಾಡ್ತಾರಲ್ಲ, ಆ ಸಮಯದಲ್ಲಿ ಯಾರು RBIನ ಗವರ್ನರ್ ಆಗಿದ್ದರು? ನೋಡಿ, 1969ರಲ್ಲಿ 14 ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಿದ್ರು.
ಆ ಟೈಮ್ ಮೂಲ ಬಂಡವಾಳ ಎಷ್ಟಪ್ಪ ಅಂದ್ರೆ 50 ಕೋಟಿ ಇತ್ತು. ಆ ಸಮಯದಲ್ಲಿ ಭಾರತ ಪ್ರಧಾನಿ ಯಾರಾಗಿದ್ದರು ಅಂದ್ರೆ ಇಂದಿರಾ ಗಾಂಧಿಯವರು ಆಗಿದ್ದರು. ಇಂದಿರಾ ಗಾಂಧಿ. ಅದೇ ಸಮಯದಲ್ಲಿ ಆರ್ ಬಿ ಐನ ಗವರ್ನರ್ ಯಾರಾಗಿದ್ದರಪ್ಪ ಅಂದ್ರೆ ಎಲ್ ಕೆ ಜಾರ್ ಅವರು ಆಗಿದ್ದರು. ಮತ್ತು ಮುಂದೆ ನೋಡೋಣ. ಇದು 50 ಕೋಟಿ ಮೂಲ ಬಂಡವಾಳ ಹೊಂದಿರುವ ಒಂದು 14 ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಲಾಯಿತು. 14 ಬ್ಯಾಂಕ್ಗಳು. ಮುಂದೆ 1980ರಲ್ಲಿ 6 ಬ್ಯಾಂಕುಗಳು 200 ಕೋಟಿ ಮೂಲ ಬಂಡವಾಳ ಹೊಂದಿರುವಂಥ ಬ್ಯಾಂಕ್ಗಳನ್ನು ಏನು ಮಾಡಿದ್ರಪ್ಪ ಅಂದ್ರೆ ರಾಷ್ಟ್ರೀಕರಣ ಮಾಡಿದರು. ರಾಷ್ಟ್ರೀಕರಣ ಮಾಡಿದಾಗ ಆವಾಗೂ ಯಾರಿದ್ರಪ್ಪ ಅಂದ್ರೆ ಇಂದಿರಾ ಗಾಂಧಿಯವರು PM ಇದ್ದರು. ಇಂದಿರಾ ಗಾಂಧಿರವರು ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಆ ಸಮಯದಲ್ಲಿ RBIನ ಗವರ್ನರ್ ಯಾರಿಗಾಗಿದ್ದರಪ್ಪ ಅಂದ್ರೆ IG ಪಟೇಲ್ ಅವರು ಆಗಿದ್ದರು. ಇದು ಯಾವ ಸಮಿತಿಯ ಶಿಫಾರಸ್ಸಿನ ಮೇಲೆ ಸ್ಥಾಪನೆ ಆಗಿದೆ ಅಂದ್ರೆ ಯಂಗ್ ಹಿಲ್ಟನ್ ಸಮಿತಿ ಸ್ಥಾಪನೆ ಆಗಿದೆ. ಯಂಗ್ ಹಿಲ್ಟನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸ್ಥಾಪನೆ ಆಯಿತು. ಯಾವ ಕಾಯ್ದೆ ಮೂಲಕ ಅಂದರೆ 1934ರ RBI ಕಾಯ್ದೆ ಮೂಲಕ ಈ RBI ಬ್ಯಾಂಕ್ ಸ್ಥಾಪನೆ ಆಯಿತು. ಮುಂದೇಗೋಣ. ಇದು ನೋಡ್ತೇವೆ. RBIನ ಕೇಂದ್ರ ಕಚೇರಿ ಎಲ್ಲಿದೆ? ಪ್ರಶ್ನೆ. RBIನ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ ಎ ನವದೆಹಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ. ಪ್ರಸ್ತುತ RBIನ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ಮುಂಬೈನಲ್ಲಿ ಪ್ರಸ್ತುತ RBIನ ಕೇಂದ್ರ ಕಚೇರಿ ಹೊಂದಿದೆ. ಮುಂದೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು RBI ಕಾರ್ಯವಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಈ ಫಂಕ್ಷನ್ ಇರ್ತವಲ್ಲ, ಕಾರ್ಯಗಳು ಮಾಡ್ತಲ್ಲ, RBI ಕೆಲಸ ಏನು ಮಾಡ್ತಲ್ಲ, ಈ 4ರಲ್ಲಿ ಒಂದು RBI ಕೆಲಸ ಮಾಡಲ್ಲ. ಅದು ಯಾವುದು ಅಂತ ನಾವು ಹೇಳಬೇಕು. ನೋಟುಗಳನ್ನು ಬಿಡುಗಡೆ ಮಾಡುವುದು. ಹೌದು, ನೋಟುಗಳು ಬಿಡುಗಡೆ ಮಾಡ್ತದೆ. ಯಾಕಂದ್ರೆ ನೋಟು ಮುದ್ರಣಗಳು 4 ತವಲಿ ಅಥವಾ 4 ಸ್ಥಳಗಳಲ್ಲಿ ತನ್ನ ಕೇಂದ್ರಗಳನ್ನು ಹೊಂದಿದ RBI. ಮತ್ತು ಹಣಕಾಸು ಹಣಕಾಸು ನೀತಿಯನ್ನು ನಿಯಂತ್ರಿಸುವುದು. ಇದು ಇತರೆ ಕಾರ್ಯಗಳು, RBIನ ಇತರೆ ಕಾರ್ಯಗಳಲ್ಲಿ ಬರ್ತದೆ. ಹಣಕಾಸನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತೇಳಿ. ಮತ್ತು ಸಾರ್ವಜನಿಕರಿಂದ ಹಣವನ್ನು ಸ್ವೀಕರಿಸುವುದು. ಸಾರ್ವಜನಿಕರಿಂದ RBI ಯಾವತ್ತೂ ಹಣವನ್ನು ಸ್ವೀಕರಿಸುವುದಿಲ್ಲ. ಸಾರ್ವಜನಿಕರಿಂದ ಹಣವನ್ನು ಸ್ವೀಕರಿಸುವವರು ಯಾರಪ್ಪ ಅಂದ್ರೆ ಇದು ಬ್ಯಾಂಕುಗಳು ಸಾರ್ವಜನಿಕರಿಂದ ಹಣವನ್ನು ಸ್ವೀಕರಿಸ್ತವೆ ಹೊರತಾಗಿ RBI ಸಾರ್ವಜನಿಕರಿಂದ ಎಂದು ಹಣವನ್ನು ಸ್ವೀಕರಿಸಿರುವುದಿಲ್ಲ. ಹಾಗಾಗಿ ಇದು ಏನಪ್ಪ ಅಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದೆ ನೋಡೋಣ. 2025ರ ಪ್ರಕಾರ ಪ್ರಸ್ತುತ RBIನ ಗವರ್ನರ್ ಯಾರು ಅಂತ ಕೇಳಿದಾರೆ. ಉರ್ಜಿತ್ ಪಟೇಲ್, ಶಕ್ತಿಕಾಂತ್ ದಾಸ್, ರಘುರಾಮ್ ರಾಜನ್, ಸಂಜಯ್ ಮಲ್ಹೋತ್ರಾ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಸಂಜಯ್ ಮಲ್ಹೋತ್ರಾ ಆಗಿರುತ್ತದೆ. ಮುಂದೆ ಹೋಗೋಣ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ನಿಯಂತ್ರಿಸುವ ಒಂದು ಸಂಸ್ಥೆ ಯಾವುದಪ್ಪ ಅಂದ್ರೆ RBI ಆಗಿರುತ್ತದೆ. ಈ ಸೆಬಿ ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ 1988ರಲ್ಲಿ ಸ್ಥಾಪನೆ ಆಯಿತು. 1992ರಲ್ಲಿ ಏನಾಯಿತು ಅಂದ್ರೆ ಅದು ಶಾಸನಬದ್ಧ ಸ್ಥಾನಮಾನವನ್ನು ಸಿಗಲಾಯಿತು. ಅದನ್ನು ಏನು ಮಾಡ್ತಂದ್ರೆ ಭಾರತ ದೇಶದಲ್ಲಿ ಷೇರುಗಳನ್ನು ನಿಯಂತ್ರಣ ಮಾಡ್ತದೆ. ಇದರ ಮುಖ್ಯ ಕೇಂದ್ರ ಕಚೇರಿ ಎಲ್ಲದಪ್ಪ ಅಂದ್ರೆ ಮುಂಬೈನಲ್ಲಿ ಕೇಂದ್ರ ಕಚೇರಿ ಹೊಂದಿದೆ. ನೆಕ್ಸ್ಟ್ ಹೋಗೋಣ. CRR ಇದೆ ಅಂದರೆ CRR ಅಂದರೆ ಏನಂತ ಕೇಳ್ತಾನೆ ಪ್ರಶ್ನೆ, ನೆನಪಿರಲಿ. ಕ್ಯಾಶ್ ರಿಸರ್ವ್ ರೇಷ್ಯೂ ಮತ್ತು SLR ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷ್ಯೂ ನಿಗದಿ ಮಾಡುವವರು ಯಾರು ಅಂತ ಕೇಳಿದಾನೆ. ಇದು ಯಾರು ನಿಗದಿ ಮಾಡ್ತಾರೆ ಅಂದ್ರೆ RBI ನಿಗದಿ ಮಾಡ್ತದೆ. ಇದಕ್ಕೆ ಏನಪ್ಪ ಅಂದ್ರೆ ಕ್ಯಾಶ್ ರಿಸರ್ವ್ ರೇಷ್ಯೂ ಅಂದ್ರೆ ಏನಂದ್ರೆ ಇದು ಏನಂದ್ರೆ RBI ಬ್ಯಾಂಕ್ ಅಂತ ತಿಳ್ಕೊಳ್ಳಿ. ಒಂದು ಸೆಕೆಂಡು. ಇದು RBI ಬ್ಯಾಂಕ್ ಅಂತ ತಿಳ್ಕೊಳ್ಳಿ. ಇದು ವಾಣಿಜ್ಯ ಬ್ಯಾಂಕ್ SBI ಅಂತ ತಿಳ್ಕೊಳ್ಳಿ ಉದಾಹರಣೆ. ಏನು ಮಾಡ್ತಂದ್ರೆ ಈ SBI ಬ್ಯಾಂಕ್ ಏನು ಮಾಡ್ತದೆ, ಗ್ರಾಹಕರಿಂದ ಹಣವನ್ನು ಸಂಗ್ರಹಣೆ ಮಾಡ್ತದೆ. ತಾನು ಸಂಗ್ರಹಣೆ ಮಾಡಿದ ಒಂದು ಭಾಗವನ್ನು RBIನಲ್ಲಿ RBIನಲ್ಲಿ ಒಯ್ದು ಇಡ್ತಾ ತಿಳ್ಕೊ. ಅದಕ್ಕೆ ಏನಂತಾರಪ್ಪ ಅಂದ್ರೆ ನಗದು ಮೀಸಲು ಅನುಪಾತ ಅಥವಾ CRR ಅಂತಾರೆ. ಒಂದು ವೇಳೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷ್ಯೂ ಶಾಸನಬದ್ಧ ನಗದು ಮೀಸಲು ಅನುಪಾತ, ಇದೇನು ಶಾಸನಬದ್ಧ ನಗದು ಮೀಸಲು ಅನುಪಾತ ಅಂದರೆ ಏನಂದ್ರೆ ಗ್ರಾಹಕರಿಂದ ಸಂಗ್ರಹಣೆ ಮಾಡಿದಂಥ ಆಸ್ತಿ ಇರ್ತಲ್ಲ, ಚಿನ್ನ ಅಥವಾ ಹಣ ಸಂಗ್ರಹಣೆ ಮಾಡಿರ್ತಲ್ಲ, ಅದು ಏನು ಮಾಡ್ತದೆ
ಒಂದು ಭಾಗ ಸಂಗ್ರಹಣೆ ಮಾಡಿದ ಒಂದು ಭಾಗವನ್ನು ತನ್ನಲ್ಲೇ ಇಟ್ಟುಕೊಳ್ಳುವುದಕ್ಕೆ ಏನಂತೇವೆ ಅಂದ್ರೆ SLR ಅಂತ ಕರಿತೀವಿ ಸ್ನೇಹಿತರೆ. ಮುಂದೆ ಹೋಗೋಣ. ಭಾರತೀಯ ರಿಸರ್ವ್ ಬ್ಯಾಂಕಿನ ಮಾನಿಟರಿ ಪಾಲಿಸಿಯ ಮುಖ್ಯ ಉದ್ದೇಶ ಏನಾಗಿರುತ್ತದೆ? ಹಣದುಬ್ಬರ ನಿಯಂತ್ರಿಸುವುದು, ಬಡತನ ನಿವಾರಣೆ, ಶಿಕ್ಷಣ ಮತ್ತು ಕೈಗಾರಿಕಾ ಬೆಳವಣಿಗೆ. ಈ ಮಾನಿಟರಿ ಪಾಲಿಸಿಯ ಮುಖ್ಯ ಉದ್ದೇಶ ಏನಾಗಿರುತ್ತಪ್ಪ ಅಂದ್ರೆ ಹಣದುಬ್ಬರವನ್ನು ನಿಯಂತ್ರಿಸುವುದು ಆಗಿರುತ್ತದೆ. ಮತ್ತು RBI 1000 ರೂಪಾಯಿ ನೋಟುಗಳನ್ನು ಯಾವ ವರ್ಷದಲ್ಲಿ ನಿಷೇಧಿಸಿತು ಅಂತ ಕೇಳಿದ್ದಾನೆ. 2016ರಲ್ಲಿ. ಒಟ್ಟು ಭಾರತದಲ್ಲಿ ಎಷ್ಟು ಬಾರಿ ಡಿಮಾನಿಟೈಸೇಷನನ್ನು ಮಾಡಲಾಯಿತು ಅಂತ ನೀವು ಕಾಮೆಂಟ್ ಮಾಡೋಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ನೋಡೋಣ. RBIನ ನಿಯಂತ್ರಿಸುವ ಬ್ಯಾಂಕುಗಳನ್ನು RBIನ ನಿಯಂತ್ರಣ ಇದು ಏನಪ್ಪ ಅಂದ್ರೆ RBIನ ಒಂದು ನಿಯಂತ್ರಣದಲ್ಲಿರುವ ಬ್ಯಾಂಕುಗಳನ್ನು ನಾವು ಏನೆಂದು ಕರಿತೀವಪ್ಪ ಅಂದ್ರೆ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಮುಂದೆ ಹೋಗೋಣ. RBI ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಏನು ಕೊಟ್ಟನು LAF ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಡಿಯಲ್ಲಿ ಯಾವ 2 ದರಗಳನ್ನು ನಿಗದಿ ಮಾಡ್ತಾರೆ? ರೆಪೋ ದರ ಮತ್ತು ರಿವರ್ಸ್ ರೆಪೋ ದರವನ್ನು ನಿಗದಿ ಮಾಡ್ತಾರೆ. ಅಂದರೆ RBIನ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಡಿಯಲ್ಲಿ ಯಾವ 2 ದರವನ್ನು ನಿಗದಿ ಮಾಡ್ತಾರಪ್ಪ ಅಂದ್ರೆ ಒಂದು ರೆಪೋ ದರ, ಒಂದು ರಿವರ್ಸ್ ರೆಪೋ ದರ. ಅಂದರೆ ರೆಪೋ ದರ ಅಂದರೆ ಏನು, ರಿವರ್ಸ್ ರೆಪೋ ದರ ಅಂದರೆ ಏನು ಅಂತ ನಾವು ಈಗ ತಿಳ್ಕೊಳ್ಳೋಣ. ಇದು RBI, ಇದು ಏನಪ್ಪ ಅಂದ್ರೆ SBI ಬ್ಯಾಂಕ್ ಅಂತ ತಿಳ್ಕೊಳ್ಳಿ. ಈ SBI ಏನು ಮಾಡ್ತಪ್ಪ ಅಂದ್ರೆ SBIಗೆ 3 ತಿಂಗಳಿಂದ 6 ತಿಂಗಳವರೆಗೆ ಒಂದು ಅಲ್ಪಾವಧಿ ಸಾಲವೇನಾದರೂ ಕೊಡ್ತಂದ್ರೆ 3 ತಿಂಗಳಿಂದ 6 ತಿಂಗಳವರೆಗೆ ಒಂದು ಅಲ್ಪಾವಧಿ ಸಾಲ ಕೊಟ್ಟರೆ ಅದಕ್ಕೆ ಅಂತೀವಿ ರೆಪೋ ರೇಟ್ ಅಂತ ಕರಿತೀವಿ. ಅದೇ ಈ SBI ಬ್ಯಾಂಕ್ನಲ್ಲಿ ದುಡ್ಡು ಜಾಸ್ತಿ ಆಗಿರ್ತದೆ. ದುಡ್ಡು ಜಾಸ್ತಿ ಆಗೋಣ ಏನು ಮಾಡ್ತದೆ ಅಂದರೆ ಹೊಳಿದೇನು RBIನಲ್ಲಿ ಇಡ್ತದೆ ಅಲ್ಪಾವಧಿಗೆ, ಅದಕ್ಕೆ ಏನಂತೀವಿ ರಿವರ್ಸ್ ರೆಪೋ ರೇಟ್ ಅಂತೀವಿ. ಒಂದು ವೇಳೆ ಒಂದು ಬ್ಯಾಂಕು RBIಲಿ ಒಯ್ದು ಅಲ್ಪಾವಧಿ 3 ರಿಂದ 6 ತಿಂಗಳವರೆಗೆ, ಇದು RBI ಬ್ಯಾಂಕ ಇತರ ಬ್ಯಾಂಕ್ಗಳಿಗೆ ಅಲ್ಪಾವಧಿಗೆ 3 ರಿಂದ 6 ತಿಂಗಳಿಗೆ ಸಾಲ ಕೊಡ್ತಂದ್ರೆ ಅದಕ್ಕೆ ಏನಂತೀವಿ ರೆಪೋ ರೇಟ್ ಅಂತೀವಿ. ಅದಕ್ಕಾಗಿ ಮತ್ತು ರಿವರ್ಸ್ ರೆಪೋ ರೇಟ್ ಅಂದರೆ ಉಲ್ಟಾ, ಏನು ಬ್ಯಾಂಕ್ಗಳು ಹೋಗಿ ಹೊಳ್ಳಿ RBIಗೆ ಸಾಲ ಕೊಡೋದು, ಅದು ಸಾಲ ಕೊಟ್ಟರೆ ಏನಾಗ್ತದೆ ಅಂತಾರಂದ್ರೆ ರಿವರ್ಸ್ ರೆಪೋ ರೇಟ. ಇನ್ನೊಂದು ಕಾನ್ಸೆಪ್ಟ್ ಇಲ್ಲೇ ಕ್ಲಿಯರ್ ಮಾಡ್ಕೊಂಬಿಡಿ. ಒಂದು ಬ್ಯಾಂಕ್ ದರ ಅಥವಾ ಬ್ಯಾಂಕ್ ರೇಟ್ ಅಂತ ಬರ್ತದೆ. ಬ್ಯಾಂಕ್ ರೇಟ್ ಅಂದ್ರೆ RBI ಇತರ ಬ್ಯಾಂಕ್ಗಳಿಗೆ ದೀರ್ಘಾವಧಿ ಸಾಲವನ್ನು ಕೊಡ್ತದಲ್ಲ, ಅದರ ಮೇಲೆ ಒಂದು ವಿಧಿಸುವಂಥ ಬಡ್ಡಿ ದರವನ್ನು ಏನಂತೀವಿ ಅಂದ್ರೆ ನಾವು ಬ್ಯಾಂಕ್ ದರ ಅಂತೀವಿ. ಒಂದು ವೇಳೆ RBI 3 ರಿಂದ 6 ತಿಂಗಳು ಅಲ್ಪಾವಧಿಗೆ ಬ್ಯಾಂಕ್ಗಳಿಗೆ ಸಾಲವನ್ನು ನೀಡಿ ಅದ್ರ ಮೇಲೆ ಬಡ್ಡಿ ವಿಧಿಸ್ತಿತ್ತಂದ್ರೆ ಅದಕ್ಕೆ ರೆಪೋ ರೇಟ್ ಅಂತ ಕರಿತೀವಿ. ಮತ್ತು ನಾವು CRR ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಅಂದರೆ ಯಾವುದೇ ಒಂದು ಬ್ಯಾಂಕು, ಯಾವುದೇ ಒಂದು ವಾಣಿಜ್ಯ ಬ್ಯಾಂಕು ಗ್ರಾಹಕರಿಂದ ತಾನು ಸಂಗ್ರಹಿಸಿದ ಒಂದು ಭಾಗವನ್ನು RBIನಲ್ಲಿ ಮೀಸಲಿಡುವುದಕ್ಕೆ ಏನಂತೀವಿ ಅಂದ್ರೆ ನಗದು ಮೀಸಲು ಅನುಪಾತ ಅಥವಾ CRR ಅಂತೀವಿ. SLR ಅಂದರೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಅಂದರೆ ಶಾಸನಬದ್ಧ ದ್ರವ್ಯತಾ ಅನುಪಾತ. ಅಂದರೆ ಯಾವುದೇ ಒಂದು ಬ್ಯಾಂಕು ಗ್ರಾಹಕರಿಂದ ಸ್ವೀಕರಿಸಿದ ನಗದು ಅಥವಾ ಠೇವಣಿ ಇತರ ಸಂಗ್ರಹಿಸಿದ ಒಂದು ಚಿನ್ನ ಅಲ್ಲಿ ಬೆಳ್ಳಿ ಅಲ್ಲಿ ಕಾಗದ ಪತ್ರಗಳೆಲ್ಲ ಒಂದು ಭಾಗ ತನ್ನಲ್ಲೇ ಸಂಗ್ರಹಿಸಿ ಇಟ್ಟುಕೊಳ್ಳೋದಕ್ಕೆ ಏನಂತೇವಪ್ಪ ಅಂದ್ರೆ ಅದಕ್ಕೆ SLR ಅಂತ ಕರಿತೀವಿ. ಇದು ಓಕೆ. ರೆಪೋ ರೇಟ್ ಓಕೆ, ರಿವರ್ಸ್ ರೆಪೋ ರೇಟ್ ಓಕೆ, ಬ್ಯಾಂಕ್ ರೇಟ್ ಓಕೆ. ಈ ಕಾಲ್ ಮನಿ ಮತ್ತು ಟರ್ಮ್ ಮನಿ ಮುಂದೆ ಹೇಳ್ತೀನಿ. ಬಾಂಡ್ ಅಂದರೆ ಏನು ಅಂತೆ ಮುಂದೆ. RBIನ ಮಾನಿಟರಿ ಪಾಲಿಸಿಯನ್ನು ತಯಾರು ಮಾಡುವ ನೀತಿ ಸಮಿತಿ ಯಾವುದಪ್ಪ ಅಂದರೆ MPC, ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಕರಿತೀವಿ. ಇದು RBIನ ಇತರೆ ಕಾರ್ಯದೊಳಗೆ ಬರ್ತದೆ. ಮುಂದೆ ಹೋಗೋಣ. ಹಣಕಾಸು ಆರ್ಥಿಕ ಸ್ಥಿರತೆ ವರದಿಯನ್ನು ಪ್ರಕಟಿಸುವ ಸಂಸ್ಥೆ ಯಾವುದು ಅಂತ ಕೇಳ್ತಾನೆ. ಹಣಕಾಸು ಸಚಿವಾಲಯ, RBI, SEBI, ಯೋಜನಾ ಆಯೋಗ ಆಗಿರ್ತದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ RBI ಆಗಿರುತ್ತೆ ಸ್ನೇಹಿತರೆ. ಮುಂದೆ ಹೋಗೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರತೀಕ ಚಿಹ್ನೆಯಲ್ಲಿ ಯಾವ ಪ್ರಾಣಿ ಅದಪ್ಪ ಅಂದ್ರೆ ಹುಲಿ ಇದೆ.
ಮುಂದೆ ಹೋಗೋಣ. ಆರ್ ಬಿ ಐನ ರೆಪೋ ರೇಟ್ ಹೆಚ್ಚಿಸಿದರೆ ಏನಾಗುತ್ತದೆ? ಸಾಲ ಪಡೆಯುವುದು ಸುಲಭವಾಗುತ್ತದೆ, ಸಾಲ ಪಡೆಯುವುದು ದುಬಾರಿ ಆಗುತ್ತದೆ, ದರ ಏರಿಕೆ ಆಗುತ್ತದೆ, ಕರೆನ್ಸಿ ಮೌಲ್ಯ ಕಡಿಮೆ ಆಗುತ್ತದೆ. ಆರ್ ಬಿ ಐನ ರೆಪೋ ರೇಟ್ ಹೆಚ್ಚಿಸಿದರೆ ಅಂದರೆ ಈಗ ಏನಾಗುತ್ತಪ್ಪ ಅಂದ್ರೆ ಆರ್ ಬಿ ಐ ರೆಪೋ ರೇಟ್ ಹೆಚ್ಚಿಸಿದ್ರೆ ಏನಾಗುತ್ತೆ ಅಂದ್ರೆ ಸಾಲ ಪಡೆಯುವುದನ್ನು ದುಬಾರಿ ಆಗ್ತದೆ. ಅಂದ್ರೆ ಬಡ್ಡಿ ಈ ಸದ್ ಆರ್ ಬಿ ಐ ಏನು ಮಾಡ್ತದೆ, ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ಕೊಡ್ತದೆ, ಅದ್ರ ಮ್ಯಾಗ ಬಡ್ಡಿ ಹೆಚ್ಚಿಗೆ ಮಾಡಿದ್ರೆ ಏನು ಮಾಡ್ತದೆ, ವಾಣಿಜ್ಯ ಬ್ಯಾಂಕ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ಗ್ರಾಹಕರಿಗೆ ಆಟೋಮೆಟಿಕಾಗಿ ಬಡ್ಡಿ ದರ ಹೆಚ್ಚಿಸ್ತದೆ. ಇಲ್ಲಿ ಒಬ್ಬ ವ್ಯಕ್ತಿ, ಇಲ್ಲಿ ಆರ್ ಬಿ ಐ ಬ್ಯಾಂಕ್ ಅದ ತಿಳ್ಕೊಳ್ಳಿ. ಈ ಆರ್ ಬಿ ಐ ಬ್ಯಾಂಕ್ ಏನು ಮಾಡ್ತದೆ ಅಂದ್ರೆ ಬ್ಯಾಂಕುಗಳಿಗೆ ಸಾಲ ಕೊಡ್ತಿರ್ತದೆ. ಇದು ಏನಂದ್ರೆ ಅಲ್ಪಾವಧಿಗೆ ಸಾಲ ಕೊಡ್ತದೆ ತಿಳ್ಕೊಳ್ಳಿ. ಅಲ್ಪಾವಧಿ ಸಾಲ ಕೊಟ್ಟರೆ ಏನು ರೆಪೋ ರೇಟ್ ಅತ್ತೇವಿ. ಇದು ಏನು ಮಾಡ್ತದೆ, 4 ಇದ್ದಿದ್ದು 5% ಮಾಡ್ತೀನಿ, ಇವತ್ತು 5% ಬಡ್ಡಿ ತೊಗೋತೀನಿ ಅಂದಾಗ ಇವ ಏನು ಮಾಡ್ತಿರ್ತಾನೆ, ಇದೇ ದುಡ್ಡು ತೊಗೊಂಡು ಒಬ್ಬ ಇಲ್ಲಿ ಗ್ರಾಹಕರಿಗೆ ಕೊಡ್ತಿರ್ತಾನೆ. ಇವ 10% ಒಬ್ಬ ಗ್ರಾಹಕರಿಗೆ ಕೊಡ್ತಿರ್ತಾನೆ. ಇದೇ ಆರ್ ಬಿ ಐ 4 ಇದ್ದಿದ್ದು 5 ಮಾಡಿದ್ರೆ ಇವರು 10 ಇದ್ದಿದ್ದು 12% ಮಾಡಿಬಿಡ್ತಾರೆ. ಹಾಗಾಗಿ ಸಾಲ ಪಡೆಯುವುದು ದುಬಾರಿ ಆಗುತ್ತದೆ. ಇಷ್ಟು ನಾವು ಆರ್ ಬಿ ಐ ಬಗ್ಗೆ ತಿಳ್ಕೊಂಡೇವಿ. ಏನೇನು ತಿಳ್ಕೊಂಡೇವಿ ಅಂದ್ರೆ, ಒಂದು ಸೆಕೆಂಡು, ಆರ್ ಬಿ ಐ ಟಂಕಶಾಲೆಗಳು ಯಾವುವು, ನೋಟು ಮುದ್ರಣಾ ಕೇಂದ್ರಗಳು ಯಾವುವು, ಮತ್ತು ನೋಟು ಮುದ್ರಿಸುವ ಒಂದು ಅಥವಾ ಪೇಪರ್ ತಯಾರಿಸುವ ಒಂದು ಕಾರ್ಖಾನೆ ಯಾವುದು ಅಂದ್ರೆ ಹೋಶಂಗಾಬಾದಲ್ಲಿದೆ. ಮತ್ತು ರೆಪೋ ರೇಟ್ ಅಂದ್ರೇನು, ರಿವರ್ಸ್ ರೆಪೋ ರೇಟ್ ಅಂದ್ರೇನು, ಬ್ಯಾಂಕ್ ದರ ಅಂದ್ರೇನು, ಮತ್ತು ಆರ್ ಬಿ ಐನ ಕೇಂದ್ರ ಕಚೇರಿ ಎಲ್ಲಿದೆ, ಮತ್ತು ಆರ್ ಬಿ ಐ ಮೊದಲು ಸ್ಥಾಪನೆ ಆಗಿದ್ದು ಯಾವುದು ಕಾಯ್ದೆ ಪ್ರಕಾರ ಮತ್ತು ಯಾವ ಸಮಿತಿಯ ಪ್ರಕಾರ, ಮತ್ತು ಆರ್ ಬಿ ಐನ ಮುಖ್ಯ ಸಾಂಪ್ರದಾಯಿಕ ಕಾರ್ಯಗಳು ಯಾವುವು, ಅಭಿವೃದ್ಧಿ ಕಾರ್ಯಗಳು, ಇತರೆ ಕಾರ್ಯಗಳು ಯಾವುವು, ಇವು ನಾವು ಸಿಂಪಲ್ಲಾಗಿ ತಿಳ್ಕೊಂಡಿದ್ದೇವೆ ಸ್ನೇಹಿತರೆ. ಇದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಮುಂದೆ ತರಗತಿ ಮಾಡಲು ಇಷ್ಟಪಡ್ತೀನಿ. ಇದರ ಬಗ್ಗೆ ಆರ್ ಬಿ ಐ ಬಗ್ಗೆ ಇನ್ನೂ ಏನಾದರೂ ಇದರಲ್ಲಿ ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಈ ಕಾಮೆಂಟ್ ಮೂಲಕ ತಿಳಿಸೋಕ್ಕೆ ಸಾಧ್ಯವಾಗಿರಬೇಕು. ಥ್ಯಾಂಕ್ ಯು ವೆರಿ ಮಚ್.